ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಶುಗರು, ಬಿ ಪಿ, ಥೈರಾಯ್ಡು ಅಥವಾ ಪಿ ಸಿ ಓ ಡಿ ಪ್ರಾಬ್ಲಮಿಂದ ಯಾರು ಬಳಲ್ತಿದ್ದಾರೋ ಅವರಿಗೆ ಒಂದು ಬೆಸ್ಟ್ ಆಗಿರುವಂಥ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬಾ ಹೆಲ್ದಿ ಕೂಡ, ತುಂಬಾ ಒಳ್ಳೆಯದು ಕೂಡ. ಯಾರು ಡಯಟ್ ಮಾಡ್ತೀನಿ ಅಂತಾರಲ್ಲ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಾದರೆ ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಒತ್ತಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇದು ಯಾವ ಸೊಪ್ಪು, ಇದರಲ್ಲಿ ಯಾವ ರೀತಿ ಈ ರೆಸಿಪಿ ಮಾಡೋದು ಅಂತ ನೋಡೋಣ. ಇದನ್ನು ಕಾಡು ಕರಡಿ ಸೊಪ್ಪು ಅಂತಾರೆ. ಕಾಡು ಕರಡಿ ಸೊಪ್ಪು ಅಂತ. ಆಲ್ಮೋಸ್ಟ್ ಇದು ಹಳ್ಳಿ ಕಡೆ ಇರೋವಂಥ ಸೊಪ್ಪು. ಹಳ್ಳಿಯ ಕಾಡಿನಲ್ಲಿ, ಬೆಟ್ಟದಲ್ಲಿ ಸಿಗುವಂಥ ಸೊಪ್ಪು. ಇದನ್ನು ನೀವು ಸೊಪ್ಪು ತರೋರ ಹತ್ರ ಕೇಳಿದ್ರೆ ಕೊಡ್ತಾರೆ ಮಾರ್ಕೆಟಲ್ಲಿ. ಇಲ್ಲ ನಮಗೆ ಈ ಸೊಪ್ಪು ಸಿಗ್ತಾ ಇಲ್ಲ ಅಂದರೆ ಇದ್ರ ಬದಲಿಗೆ ನೀವು ಮೆಂತ್ಯ ಸೊಪ್ಪಲ್ಲಿ ಕೂಡ ಇದನ್ನು ಮಾಡಿಕೊಂಡು ತಿನ್ಬೋದು. ಹಾಗಾದರೆ ಈ ಸೊಪ್ಪನ್ನು ಯಾವ ರೀತಿ ರೆಸಿಪಿ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಕಾಡು ಕರಡಿ ಸೊಪ್ಪನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಒಂದು ವೇಳೆ ಇದನ್ನೇ ಸಿಕ್ಕಿದ್ರೆ ನೀವು ಇದನ್ನೇ ಯೂಸ್ ಮಾಡಿಕೊಳ್ಳಿ. ಇಲ್ಲಾಂದರೆ ಮೆಂತ್ಯ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಈ ಸೊಪ್ಪು ಈ ಥರ ಇರುತ್ತೆ. ಆದಷ್ಟು ಎಳೆ ಸೊಪ್ಪನ್ನು ಇದನ್ನು ನೀವು ತೊಗೋಬೇಕು. ಬೆಳೆದಿರೋ ಸೊಪ್ಪು ಅಷ್ಟು ಚೆನ್ನಾಗಲ್ಲ. ಆಲ್ಮೋಸ್ಟ್ ಎಲ್ಲ ಎಳೆ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಕೈಯಲ್ಲಿ ಈ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೆನಪಿರಲಿ, ಇದನ್ನು ಚಾಕೂಲಾಗಿರ್ಬೋದು ಅಥವಾ ಯಾವುದೇ ಕಬ್ಬಿಣದ ಸಲಕರಣೆನ ಬಳಸಿಬಿಟ್ಟು ನೀವು ಇದನ್ನು ಕಟ್ ಮಾಡೋ ಹಾಗಿಲ್ಲ. ಕತ್ತರಿ ಅಥವಾ ಚಾಕು ಅಥವಾ ಯಾವುದಾದ್ರೂ ಕಟರ್ನ ಯೂಸ್ ಮಾಡಿ ನೀವು ಇದನ್ನು ಕಟ್ ಮಾಡೋ ಹಾಗಿಲ್ಲ. ಕೈಯಲ್ಲಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳಿ. 1, 2 ಅಥವಾ 3 ಪೀಸ್ ಆದರೂ ಸಾಕಾಗುತ್ತೆ. ಈ ಥರ ಚೆನ್ನಾಗಿ ಕಟ್ ಮಾಡಾದಮೇಲೆ ಕನಿಷ್ಠ 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಮಣ್ಣಾಗಿರೋವಂಥ ಸಾಧ್ಯತೆ ಇರುತ್ತೆ, ಹಾಗೆಯೇ ಡಸ್ಟ್ ಇರುತ್ತಲ್ವ, ಹಾಗಾಗಿ ಕ್ಲೀನಾಗಿ 1-2 ಸಲ ವಾಶ್ ಆದಮೇಲೆ ಇದನ್ನು ಬೇಯಿಸೋಕೆ ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಒತ್ತಿ. ಇದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಬೇರೆ ರೆಸಿಪಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಆಗ ನಾನು ಹಾಕಿದ ಎಲ್ಲ ರೆಸಿಪಿಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಮಿಸ್ ಮಾಡದೆ ಲೈಕ್ ಮಾಡಿ. ಹಾಗಾದರೆ ಬನ್ನಿ ಈ ರೆಸಿಪಿನ ಮುಂದುವರ್ಸೋಣ. ಮೊದಲಿಗೆ ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಇದನ್ನು ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ನೀರನ್ನು ಕ್ಲೀನಾಗಿ ಸೋಸ್ಕೊಂಡು ಈ ಥರ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಹಾಕಿದ್ದಾಗಿದೆ ಒಂದು ಪಾತ್ರೆಗೆ. ನೋಡಿ, ಸುಮಾರು ಇಷ್ಟೊಂದು ಹಾಕಿದೆ ಅಲ್ವಾ. ಈಗ ಇದಕ್ಕೆ ನೀವು ಹಸಿಮೆಣಸಿದ್ರೆ ಹಸಿಮೆಣಸನ್ನು ಯೂಸ್ ಮಾಡ್ಬೋದು. ಇಲ್ಲ ಹಸಿಮೆಣಸಿಲ್ಲ ಅನ್ನೋರು ಈ ಮೆಣಸನ್ನು ಯೂಸ್ ಮಾಡ್ಬೋದು. ಅದರ ಜೊತೆಗೆ ಒಂದು ಲೋಟ ಆಗೋಷ್ಟು ನೀರನ್ನು ನಾನಿಲ್ಲೇ ಹಾಕ್ಕೊಂಡಿದ್ದೀನಿ. ಜಸ್ಟ್ ಸಣ್ಣ ಲೋಟದಲ್ಲಿ ಒಂದು ಲೋಟ, ಒಂದು ಅರ್ಧ ಸೊಪ್ಪು ನೆನೆಯುವಷ್ಟು. ಇದರಲ್ಲಿ ಗಾಂಧಾರಿ ಮೆಣಸನ್ನು ಹಾಕೋತಾ ಇದ್ದೀನಿ. ಗಾಂಧಾರಿ ಮೆಣಸಿಲ್ಲ ಅಂದರೆ ಹಸಿ ಮೆಣಸನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಹಾಕಿಬಿಟ್ಟು ಕನಿಷ್ಠ ಒಂದು 10 ನಿಮಿಷ ಅಥವಾ 15 ನಿಮಿಷ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಕೊಂಡಾಗ ಇದರ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನೀವು ಇದನ್ನು ಆಪ್ಷನಬಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲು. ಬೇಕಿದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸುಮಾರು ಒಂದು 10 ನಿಮಿಷ ಇದನ್ನು ಸಿಂಪಲ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಉಪ್ಪು, ಜೀರಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿ, ಹಸಿ ಕೊಬ್ಬರಿ ಬೇಡ. ಹಾಗೆ 1 ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈಗ ಬೇಯಿಸೋಕ್ಕಿಟ್ಟಿರುವಂಥ ಸೊಪ್ಪಿದೆಯಲ್ಲ, ಇದು ಸ್ವಲ್ಪ ತಣಿಯೋ ಬಿಡಿ. 1-2 ನಿಮಿಷ ತಣಿಯೋಷ್ಟರಲ್ಲಿ ಕಲ್ಲನ್ನು ಕ್ಲೀನಾಗಿ ವಾಶ್ ಮಾಡಿ ಕಲ್ಲಲ್ಲಿ ಇದನ್ನು ರುಬ್ಬಿ ಮಾಡ್ತಾಯಿದ್ದೀನಿ.
ಮಿಕ್ಸರಲ್ಲಿ ರುಬ್ಬೋದಕ್ಕಿಂತ ಈ ಥರ ಕಲ್ಲಲ್ಲಿ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಅದಕ್ಕೋಸ್ಕರ ಕಲ್ಲನ್ನು ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನೀಗ ಆ ಸೊಪ್ಪುಗಳನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಕೊಬ್ಬರಿ ಮತ್ತು ಜೀರಿಗೆ, ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಇದಕ್ಕೆ ಈ ಥರ ಹಾಕ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನೈಸಾಗಿ ರುಬ್ಕೋಬೇಕು. ರುಬ್ಬುವಾಗ ನೋಡಿ, ನಾನು ಈ ಥರ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸರಲ್ಲಿ ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಕೊಬ್ಬರಿನೆಲ್ಲ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಗಟ್ಟಿಯಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇದು ಶುಗರ್ ಇರೋರು ಬೆಳಗ್ಗೆ ತಿಂಡಿ ಜೊತೆಗೆ 1 ಸ್ಪೂನ್ ಆಗೋಷ್ಟು ತಿಂದರೂ ಸಾಕಾಗುತ್ತೆ. BP ಇರೋರು ಕೂಡ 1 ಸ್ಪೂನಷ್ಟು ಯೂಸ್ ಮಾಡ್ಬೋದು. ಥೈರಾಯ್ಡು ಯಾವುದೇ ಸಮಸ್ಯೆ ಇದ್ದರೂ ಇದನ್ನು ನೀವು ಬೆಳಗಿನ ತಿಂಡಿ ಜೊತೆಗೆ 1 ಸ್ಪೂನ್ ಆಗೋಷ್ಟು ಸೈಡ್ಸ್ ಚಟ್ನಿ ಅಂತ ಗೊತ್ತಿರಲ್ಲ, ಅದೇ ಥರ ಇದನ್ನು ನೀವು ಮಾಡಿಕೊಂಡು ತಿನ್ಬೋದು. ಅದರಿಂದ ನಿಮ್ಮ ಹೆಲ್ತಲ್ಲಿ ಆಗುವಂಥ ಏನು ವೇರಿಯೇಷನ್ ಇದೆ, ಶುಗರು, BP ಇವೆಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಹೆಲ್ತಿ ಔಷಧಿ ಕೂಡ. ಇದನ್ನು ನೀವು ಡೈಲಿ ಯೂಸ್ ಮಾಡೋದ್ರಿಂದ ಶುಗರ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ದೇಹದ ತೂಕ ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೀವು ಈ ಥರ ಗಟ್ಟಿಯಾಗಿ ನೀರು ಹಾಕ್ತೀನಿ ನೈಸಾಗಿ ರುಬ್ಕೊಂಡು ಇಟ್ಕೊಳ್ಳೋದ್ರಿಂದ ಇದು ಹೆಚ್ಚು ಕಡಿಮೆ 1 ತಿಂಗಳ ತನಕ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೂಡ ಹಾಳಾಗಲ್ಲ. ಈಗ ನೋಡಿ, ನಾನು ಚೆನ್ನಾಗಿ ಇದನ್ನು ಬೀಸ್ಕೊಂಡಿದ್ದೀನಿ. ಬೀಸ್ಬಿಟ್ಟು ಈ ಥರ ಒಂದು ಉಂಡೆ ಥರ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತಿರ್ಬೋದು ನೋಡಿ, ಈ ಥರ ಬ್ಯೂಟಿಫುಲ್ ಆಗಿರೋ ಒಂದು ಕಾಡು ಕರಡಿ ಸೊಪ್ಪಿನ ಚಟ್ನಿ ಇಲ್ಲಿ ರೆಡಿಯಾಗಿದೆ. ಇದನ್ನು ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ಈ ಸೊಪ್ಪು ಸಿಗದಿದ್ದರೆ ಇದನ್ನು ನೀವು ಮೆಂತ್ಯ ಸೊಪ್ಪಲ್ಲೇ ಮಾಡ್ಕೊಳ್ಳಿ, ತುಂಬಾ ಯೂಸ್ ಇದೆ. ಅಥವಾ ನುಗ್ಗೆ ಸೊಪ್ಪಲ್ಲಿ ಕೂಡ ಇದನ್ನು ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಬರೀ ಅನ್ನಕ್ಕೆ ಈ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮಕ್ಕಳಿಗೆ ಹಸಿವು ಕೂಡ ಹೆಚ್ಚಾಗುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬ್ಯೂಟಿಫುಲ್ ಅಡುಗೆ ಮನೆಯನ್ನು ನೋಡ್ತಾ ಇರಿ. ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಶ್ರೀರಾಮ್.